ಮಾಡಿದ್ವಿ. ಸೊ ನಾವು ವಿ ವಿಲ್ ಡಿಸ್ಕಸ್ ಅಬೌಟ್ ಮೌರ್ಯನ್ ಆರ್ಟ್. ಓಕೆ, ಸೊ ಮೌರ್ಯರ ಕಲೆ ಬಗ್ಗೆ ನಾವು ಇಲ್ಲಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಮೌರ್ಯರ ಕಲೆ. ಸೊ ಮೌರ್ಯರ ಕಲೆ ಅಂತಂದ್ರೆ ಈ ಪಿಲ್ಲರ್ ಸ್ವಲ್ಪ ನೀವು ಗಮನದಲ್ಲಿ ಇಟ್ಕೊಳ್ರಿ. ಈ ಪಿಲ್ಲರ್ ನಿಮಗೆ ಬಹಳ ಇಂಪಾರ್ಟೆಂಟ್. ಯಾಕಂದ್ರೆ ಸೊ ಆಸ್ ಅ ಪಾರ್ಟ್ ಆಫ್ ಆರ್ಟ್ ಅಂತ ನೋಡೋದಾದ್ರೆ, ಸೊ ಆಸ್ ಅ ಪಾರ್ಟ್ ಆಫ್ ಆರ್ಟ್ ಆಫ್ ದಿ ಮೌರ್ಯನ್, ಸೊ ಮೌರ್ಯರ ಒಂದು ಕಲೆ ಅಂತ ನೋಡೋದಾದ್ರೆ, ಸೊ ಅಶೋಕನ ಸ್ತಂಭ ಶಾಸನಗಳು ಬಹಳ ಮ್ಯಾಟರ್ ಆಗ್ತಾವ್ರಿ. ಓಕೆ, ಅಶೋಕನ ಸ್ತಂಭ ಶಾಸನಗಳು ಬಹಳ ಮ್ಯಾಟರ್ ಆಗ್ತವೆ. ಸೊ ಆ ಒಂದು ಸ್ತಂಭಗಳನ್ನ ನಾವು ನೋಡ್ತಾ ಹೋಗೋಣ. ಸೊ ಹಂಗಾಗಿ ಈ ಒಂದು ಪಿಕ್ಚರ್ ನಿಮ್ ತಲೆಯಲ್ಲಿ ಇಟ್ಕೊಳ್ರಿ. ಸೊ ಆಮೇಲೆ ಇದ್ರ ಬಗ್ಗೆ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ, ಸೊ ಮೌರ್ಯರ ಒಂದು ಕಲೆಯನ್ನ ಎರಡು ಭಾಗಗಳಾಗಿ ಡಿವೈಡ್ ಮಾಡ್ತಾ ಇದೀವಿ. ಸೊ ಮೌರ್ಯರ ಕಲೆಯನ್ನ ಎರಡು ಭಾಗಗಳಾಗಿ ಡಿವೈಡ್ ಮಾಡ್ತೀವಿ. ಸೊ ಮೌರ್ಯನ್ ಆರ್ಟ್ ವಾಸ್ ಡಿವೈಡೆಡ್ ಇಂಟು 2 ಪಾರ್ಟ್ಸ್. ಎರಡು ಭಾಗಗಳಾಗಿ ಅದನ್ನ ನಾವು ಡಿವೈಡ್ ಮಾಡ್ತಾ ಇದ್ವಿ. ಸೊ ಒಂದನ್ನ ಕೋರ್ಟ್ ಆರ್ಟ್ ಅಂತ ಕರೀತಾರೆ. ಸೊ ಒಂದನ್ನ ಕೋರ್ಟ್ ಆರ್ಟ್ ಅಂತ ಕರೀತಾರೆ. ಓಕೆ, ಸೊ ಒಂದನ್ನ ಕೋರ್ಟ್ ಆರ್ಟ್ ಅಂತ ಕರೀತಾರೆ, ಆಸ್ಥಾನಿಕ ಕಲೆ. ಎರಡನೇನೊಂದು ವೈಯಕ್ತಿಕ ಕಲೆ, ಇಂಡಿವಿಜುವಲ್ ಆರ್ಟ್ ಅಂತ ಕರೀತಾರೆ. ಇಂಡಿವಿಜುವಲ್ ಆರ್ಟ್ ಅಥವಾ ಪಾಪ್ಯುಲರ್ ಆರ್ಟ್ ಅಂತ ಕೂಡ ಕರೀತಾರೆ ಅದನ್ನು. ಓಕೆ, ಸೊ ಇಲ್ಲಿ ಸೊ ಮೊದಲನೇದು ಯಾವ್ದು ಸರ್? ಆಸ್ಥಾನಿಕ ಕಲೆ, ಕೋರ್ಟ್ ಆರ್ಟ್. ಅಂಡ್ ಇನ್ನೊಂದು ವೈಯಕ್ತಿಕ ಕಲೆ ಅಥವಾ ಪಾಪ್ಯುಲರ್ ಆರ್ಟ್ ಅಂತ ಕರಿತೀವಿ, ಅಥವಾ ಇಂಡಿವಿಜುವಲ್ ಕಲೆ ಅಂತ ಕೂಡ ಅದನ್ನ ಕರಿತೀವಿ. ಯಾಕೆ ಸರ್ ಹಂಗೆ? ಸೊ ಕೋರ್ಟ್ ಆರ್ಟ್ ಅಂತ ಕೇಳಿದ್ರೆ, ಇಲ್ಲಿ ಆರ್ಟ್ ಅಂತ ಕೇಳಿದ್ರೆ ವಾಟ್ ಎವರ್ ಇಟ್ ಮೇ ಬಿ ಸರ್, ಅಲ್ಲಿ ವಾಸ್ತುಶಿಲ್ಪ ಕೂಡ ಬರುತ್ತೆ, ಶಿಲ್ಪ ಕಲೆ ಬರುತ್ತೆ. ಓಕೆ, ಅಂಡ್ ಅಲ್ಲಿ ಏನ್ ಬೇಕಾದ್ರೂ ಕಲೆ ಅಂತ ಕೇಳಿದ್ರೆ ಇದು ಒಂಥರ ಮಲ್ಟಿ ಡೈಮೆನ್ಷನಲ್ ಪದ ಸರ್. ಇದು ಕಲೆ ಅಂತ ಬಂದ್ರೆ ಅದೊಂದು ಮಲ್ಟಿ ಡೈಮೆನ್ಷನಲ್ ಪದ. ಸೊ ಹಂಗಾಗಿ ಸೊ ಇಲ್ಲಿ ಆಸ್ಥಾನದವರಿಂದ ನಿರ್ಮಾಣ ಆಗಿರ್ಬೇಕು ಸರ್ ಅವು. ಆಸ್ಥಾನ ಅಂದ್ರೆ ರಾಯಲ್ ಫ್ಯಾಮಿಲಿ. ಆಸ್ಥಾನ ಅಂದ್ರೆ ಯಾವುದು? ರಾಯಲ್ ಫ್ಯಾಮಿಲಿ. ಆ ರಾಯಲ್ ಫ್ಯಾಮಿಲಿಯಿಂದ ನಿರ್ಮಾಣ ಆಗಿರ್ಬೇಕು ಅಂತದನ್ನ ನಾವು ಯಾವುದು ಕೋರ್ಟ್ ಆರ್ಟ್ ಅಂತ ಕರಿತೀವಿ. ಸೊ ಜನಸಾಮಾನ್ಯರಿಂದಲೂ ಕೂಡ ಅದು ನಿರ್ಮಾಣ ಆದ್ರೆ ಅದನ್ನು ನಾವು ವೈಯಕ್ತಿಕ ಕಲೆ, ಇಂಡಿವಿಜುವಲ್ ಆರ್ಟ್ ಅಥವಾ ಪಾಪ್ಯುಲರ್ ಆರ್ಟ್ ಅಂತ ಕರಿತೀವಿ. ಎಕ್ಸಾಂಪಲ್, ಈಗ ಆಸ್ಥಾನಿಕ ಕಲೆ ಕೋರ್ಟ್ ಆರ್ಟ್ ಅಲ್ಲಿ ಏನ್ ಬರುತ್ತೆ? ಅರಮನೆಗಳು ಅಂತ ಬರ್ತವೆ. ಅರಮನೆಗಳು. ಓಕೆ, ಅರಮನೆಗಳ ಬಗ್ಗೆ ನಾವು ಇಲ್ಲಿ ನೋಡ್ಬೇಕಾಗುತ್ತೆ. ಸೊ ಅರಮನೆ ಅಂತ ಬಂದ್ರೆ ಈಗ ಜನಸಾಮಾನ್ಯರು ಅರಮನೆಗಳನ್ನ ನಿರ್ಮಾಣ ಮಾಡ್ಕೋತಾರ? ಇಲ್ಲ ಸರ್, ರಾಯಲ್ ಫ್ಯಾಮಿಲಿ ಅದನ್ನ ನಿರ್ಮಾಣ ಮಾಡುವಂಥದ್ದು. ಈಗ ಸ್ತಂಭ ಶಾಸನಗಳು ಏನಾದ್ರು ಜನಸಾಮಾನ್ಯರು ನಿರ್ಮಾಣ ಮಾಡಿದ್ರ, ಎಸ್ಟಾಬ್ಲಿಷ್ ಮಾಡಿದ್ರ? ಇಲ್ಲ ಸರ್, ಅಶೋಕ ರಾಜನೇ ಎಸ್ಟಾಬ್ಲಿಷ್ ಮಾಡಿದ್ದು. ಸೊ ಹಂಗಾಗಿ ಸೊ ಆಸ್ಥಾನಿಕ ಕಲೆ ಅಂತ ಕೇಳಿದ್ರೆ ರಾಯಲ್ ಫ್ಯಾಮಿಲಿಯಿಂದ, ಸೊ ಇಲ್ಲಿ ರಾಜ ಒಂದು ಮನೆತನದಿಂದ ನಿರ್ಮಾಣ ಆಗುವಂತ ಒಂದು ಕಲೆಯನ್ನು ನಾವು ಕೋರ್ಟ್ ಆರ್ಟ್ ಅಂತ ಕರಿತೀವಿ. ಸೊ ಜನಸಾಮಾನ್ಯರಿಂದ ಆಗುವಂತ ಒಂದು ಕಲೆಯನ್ನು ನಾವು ವೈಯಕ್ತಿಕ ಕಲೆ ಅಂತ ಕರಿತೀವಿ. ಸೊ ನಿಮ್ಗೆ ಆಲ್ರೆಡಿ ಹೇಳಿದೆ. ಸೊ ಇದರಲ್ಲಿ ಏನೇನ್ ಬರುತ್ತೆ? ಆಸ್ಥಾನಿಕ ಕಲೆಯಲ್ಲಿ ಏನೇನ್ ಬರುತ್ತೆ? ಅರಮನೆಗಳು. ಸೊ ಅದನ್ನ ನಾವು ಇಲ್ಲೇ ಫಿನಿಶ್ ಮಾಡ್ಬಿಡೋಣ. ಏನು? ಎರಡು ಅರಮನೆಗಳ ಬಗ್ಗೆ ನೀವು ನೆನಪಲ್ಲಿ ಇಟ್ಕೊಟ್ರು. ಒಂದು ಅಶೋಕನ ಅರಮನೆ ಶುಗ್ನಗೇಯ ಅಥವಾ ಸುಗಾಂಗ ಪ್ರಸಾದ ಅಂತ ಕರಿತಾ ಇದ್ರು. ಸುಗಾಂಗ ಪ್ರಸಾದ. ಸೊ ಪ್ರಸಾದ ಅಂದ್ರೆ ಒಂದು ಹಿಂದಿನ ಕಾಲದಲ್ಲಿ ಪ್ರಸಾದ ಅಂತಂದ್ರೆ ಅರಮನೆ ಅಂತ, ಪ್ರಾಸಾದ ಅಥವಾ ಪ್ರಸಾದ ಅಂತ ಕರಿತಾ ಇದ್ರು. ಓಕೆ, ಶನಿವಾರ ಪ್ರಸಾದ ಹೇಳಿದ್ನಲ್ರಿ, ಪೇಶ್ವೆಗಳದ್ದು ಒಂದು ಅರಮನೆ ಇತ್ತು, ಶನಿವಾರ ಪ್ರಸಾದ. ಓಕೆ, ಸೊ ಇಲ್ಲಿ ಸುಗಾಂಗ ಪ್ರಸಾದ ಅಂತ ಕರಿತಾ ಇದ್ರು ಇವನ ಒಂದು ಅರಮನೆಯನ್ನ. ಓಕೆ, ಚಂದ್ರಗುಪ್ತದ ಒಂದು ಅರಮನೆಯನ್ನ ಕುಮಾರಗೃಹ ಅಂತ ಕರಿತಾ ಇದ್ರು. ಚಂದ್ರಗುಪ್ತ ಮೌರ್ಯನ ಒಂದು ಅರಮನೆಯನ್ನ ಕುಮಾರಗುಪ್ತ ಅಂತ ಕರಿತಾ ಇದ್ರು. ಅಂದ್ರೆ ಸೊ ಅರಮನೆಗಳು ನಿರ್ಮಾಣ ಮಾಡ್ತಿರೋರು ರಾಯಲ್ ಫ್ಯಾಮಿಲಿ ಅವರೇ. ಸೊ ಹಂಗಾಗಿ ಅದನ್ನ ಆಸ್ಥಾನಿಕ ಕಲೆಯಲ್ಲಿ ಕ್ಯಾಟಗರೈಸ್ ಮಾಡ್ತಾ ಇದ್ವಿ. ಅದು ಬಿಟ್ರೆ ಸ್ತಂಭಗಳು ಮತ್ತು ಸ್ತೂಪಗಳು. ಓಕೆ, ಸೊ ಜನಸಾಮಾನ್ಯರು ಸ್ತೂಪಗಳನ್ನು ನಿರ್ಮಾಣ ಮಾಡ್ತಾರ? ಜನಸಾಮಾನ್ಯರು ಈ ಸ್ತಂಭಗಳನ್ನು ನಿರ್ಮಾಣ ಮಾಡ್ತಾರ? ಇಲ್ಲ ಸರ್, ಇದು ಕೂಡ ಆಗುವಂಥದ್ದು ಯಾರಿಂದ? ರಾಯಲ್ ಫ್ಯಾಮಿಲಿ. ಸೊ ಹಂಗಾಗಿ ಅದನ್ನ ಆಸ್ಥಾನಿಕ ಕಲೆಯಲ್ಲಿ ಇಷ್ಟು ವೆರೈಟೀಸ್ ಅನ್ನ ನಾವು ಗುರುತಿಸ್ತಾ ಹೋಗ್ತೀವಿ. ಓಕೆ, ಸೊ ನಾವಿಲ್ಲಿ ಸ್ತೂಪಗಳು ಮತ್ತು ಸ್ತಂಭಗಳ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. ಓಕೆ, ಸೊ ವೈಯಕ್ತಿಕ ಕಲೆಯಲ್ಲಿ ಏನೇನ್ ಬರುತ್ತೆ ಸರ್? ಸೊ ಮೌರ್ಯರ ಕಾಲದ ವೈಯಕ್ತಿಕ ಕಲೆಯಲ್ಲಿ ಏನೇನ್ ಬರುತ್ತೆ? ಸೊ ಮಡಕೆ ಸಂಸ್ಕೃತಿ. ಎಸ್ ಸರ್, ಮಡಕೆಗಳು ಜನಸಾಮಾನ್ಯರು ನಿರ್ಮಾಣ ಅಂದ್ರೆ ಒಂದು ಪ್ರಿಪೇರ್ ಮಾಡ್ತಾರೆ ಮಡಕೆಗಳು. ಯಾಕಂದ್ರೆ ಜನಸಾಮಾನ್ಯರ ಒಂದು ವೃತ್ತಿ ಕೂಡ ಆಗಿರುತ್ತೆ ಮಡಕೆಗಳನ್ನ ಮಾಡುವಂಥದ್ದು. ಅದು ಕೂಡ ಯಾವ್ದ್ರಲ್ಲಿ ಬರುತ್ತೆ? ಪಾಪ್ಯುಲರ್ ಆರ್ಟ್ ಅಥವಾ ವೈಯಕ್ತಿಕ ಕಲೆ ಅಥವಾ ಇಂಡಿವಿಜುವಲ್ ಆರ್ಟ್ ಅಲ್ಲಿ ಬರುತ್ತೆ. ಓಕೆ, ಸೊ ಇಲ್ಲಿ ಪಾಟ್ರಿಕಲ್ಚರ್ ಯಾವ್ದಾಗಿತ್ತು ಸರ್? ಪಾಟ್ರಿಕಲ್ಚರ್ ಯಾವ್ದಾಗಿತ್ತು ಅಂದ್ರೆ NBPW ಆಗಿತ್ತು. ಇದು ಕೂಡ ನಿಮ್ಗೆ ಪ್ರಶ್ನೆ ಕೇಳ್ತಾರೆ. NBPW ಏನ್ ಸರ್? NBPW ಅಂದ್ರೆ ನಾರ್ದನ್. ಓಕೆ, ನಾರ್ದನ್ ಬ್ಲಾಕ್ ಪಾಲಿಶ್ಡ್ ವೇರ್ಸ್ ಅಂತ. ಓಕೆ, ಸೊ ನಾರ್ದನ್ ಬ್ಲಾಕ್ ಪಾಲಿಶ್ಡ್ ವೇರ್ಸ್. ಓಕೆ, ಸೊ PGW ಅಂತ ನೋಡಿದ್ವಲ್ಲ ಸರ್? ಸೊ PGW ಎಲ್ಲಿ ಹೇಳ್ರಿ ನೋಡೋಣ? PGW ಶಿಲ್ಪಕಲೆ, ಸಾರಿ ಮಡಕೆ ಸಂಸ್ಕೃತಿ ಎಲ್ಲಿ ಕಂಡು ಬರ್ತಾ ಇತ್ತು? PGW ಮಡಕೆ ಸಂಸ್ಕೃತಿ ಎಲ್ಲಿ ಕಂಡು ಬರ್ತಾ ಇತ್ತು? PGW ಮಡಕೆ ಸಂಸ್ಕೃತಿ ಎಲ್ಲಿ ಕಂಡು ಬರ್ತಾ ಇತ್ತು? ಎಸ್, ಕಮಾನ್. ಪೃಥ್ವಿರಾಜ್ ಚೌಹಾಣ್. LVP, ವೆರಿ ಗುಡ್. ಲೇಟರ್ ವೇದಿಕ್ ಪೀರಿಯಡ್ ನಲ್ಲಿ PGW ಅನ್ನುವಂತ ಒಂದು ಮಡಕೆ ಸಂಸ್ಕೃತಿ ಕಂಡು ಬರ್ತಾ ಇತ್ತು. BPW ಎಲ್ಲಿ ಕಂಡು ಬರ್ತಾ ಇತ್ತು? BPW ಹೇಳ್ರಿ, BPW ಎಲ್ಲಿ ಕಂಡು ಬರ್ತಾ ಇತ್ತು? PGW ಲೇಟರ್ ವೇದಿಕ್ ಪೀರಿಯಡ್. BPW
ಬ್ಲ್ಯಾಕ್ ಪಾಲಿಶ್ಡ್ ವೇರ್ಸ್, ಬ್ಲ್ಯಾಕ್ ಪಾಲಿಶ್ಡ್ ವೇರ್ಸ್ ಅಂದ್ರೆ ರಿವಿಷನ್ ಮಾಡಕತ್ತಿಲ್ಲ ಅಂತ ಅರ್ಥ. ಅಲ್ಲಿ ಆನ್ಸರ್ ಬರಾಕತ್ತಿಲ್ಲ ಅಂತಂದ್ರೆ ರಿವಿಷನ್ ಮಾಡಿಲ್ಲ ಅಂತ ಅರ್ಥ. ಹಾ, ಇಂಡಸ್ ನೋಡ್ಕೊಂಡ್ರ ಮಯೂರ ವರ್ಮ ನೋಡ್ಕೊಂಡ ಆನ್ಸರ್ ಹೇಳಕತ್ತೀರಿ. ನೋಡ್ಕೊಂಡು ಹೇಳಿದ್ರಲ್ವಾ ಆನ್ಸರು, ಮತ್ತೆ ಕಮೆಂಟ್ ಮಾಡಕ್ಕೆ ಇಷ್ಟು ಲೇಟ್ ಯಾಕಾಯ್ತು? ಎಸ್ ಸರ್, ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಅಲ್ಲಿ ಅದನ್ನ BPW ಅಂತ ಕರಿತಾ ಇದ್ವಿ. ಸೊ ಇಲ್ಲಿ ಮೌರ್ಯರ ಕಾಲದಲ್ಲಿ ಅದನ್ನ NBPW ಅಂತ ಕರಿತಾ ಇದ್ವಿ. ಸೊ ಅದು ನಾರ್ದರ್ನ್ ಬ್ಲ್ಯಾಕ್ ಪಾಲಿಶ್ಡ್ ವೇರ್ಸ್ ಅಂತ ಕರಿತೀವಿ. ಓಕೆ, ಸೊ ಇಲ್ಲಿ OCP ಯಾವ ಒಂದು ಯುಗದಲ್ಲಿ ಒಂದು ಪಾಟ್ರಿ ಕಲ್ಚರ್ ಸರ್? OCP ಹೇಳ್ರಿ ನೋಡೋಣ. OCP ಯಾವ ಕಾಲದ ಒಂದು ಪಾಟ್ರಿ ಕಲ್ಚರ್? OCP ಯಾವ ಕಾಲದ ಒಂದು ಪಾಟ್ರಿ ಕಲ್ಚರ್ ಅಂದ್ರೆ ಯಾವ ಯುಗಕ್ಕೆ ಸಂಬಂಧಪಟ್ಟಂತ ಒಂದು ಮಡಿಕೆ ಸಂಸ್ಕೃತಿ ಆಗಿತ್ತು ಅದು OCP? ACP ಅಲ್ಲ, OCP. ಟಕ ಅಂತ ಬರ್ಬೇಕು ಆನ್ಸರ್. ಅರ್ಲಿ ವೇದಿಕ್ ಪೀರಿಯಡ್. ವೆರಿ ಗುಡ್ ಜಯೇಶ್. ಇರ್ಲಿಲ್ವ ಸರ್ ನೀವು ಸ್ಟಾರ್ಟಿಂಗ್ ಕ್ಲಾಸ್ನಾಗ? OCP ಅರ್ಲಿ ವೇದಿಕ್ ಪೀರಿಯಡ್ ಅಲ್ಲ, ಚಾಲ್ಕೋಲಿಥಿಕ್ ಪೀರಿಯಡ್ ಸರ್. ಚಾಲ್ಕೋಲಿಥಿಕ್ ಏಜ್ ನಲ್ಲಿ ಮಡಕೆ ಸಂಸ್ಕೃತಿಯನ್ನ ನಾವು OCP ಅಂತ ಕರಿತಾ ಇದ್ವಿ. ಆಶರ್ಡ್ ಕಲರ್ಡ್ ಪಾಟ್ರಿ ಅಂತ. ಸಿಂಧು ಬಲಿನ ನಾಗರಿಕತೆ ಅಂತ ಬಂದ್ರೆ ಅದು BPW. ಸೊ ಲೇಟರ್ ವೇದಿಕ್ ಪೀರಿಯಡ್ ಬಂದ್ರೆ ಅದು PGW. ಸೊ ನೌ ವಿ ಆರ್ ಡಿಸ್ಕಸಿಂಗ್ ಅಬೌಟ್ ಮೌರ್ಯನ್. ಸೊ ಮೌರ್ಯರ ಕಾಲದಲ್ಲಿ ಅದು NBPW. ಸೊ ಮಡಕೆ ಸಂಸ್ಕೃತಿಯನ್ನ ನಾವು NBPW ಅಂತ ಕರಿತಾ ಇದ್ವಿ. ಓಕೆ, ಸೊ ವೈಯಕ್ತಿಕ ಕಲೆಯಲ್ಲಿ ಶಿಲ್ಪಕಲೆ ಕೂಡ ಬರುತ್ತೆ. ಶಿಲ್ಪಕಲೆ ಅಂತಂದ್ರೆ ಇಲ್ಲೇ ಆಡ್ ಮಾಡ್ಕೊಂಡ್ ಬಿಡ್ರಿ, ಯಕ್ಷ ಮತ್ತು ಯಕ್ಷಿಣಿಯರ ಸ್ಟ್ಯಾಚ್ಯೂಗಳು. ಓಕೆ, ಯಕ್ಷ ಮತ್ತು ಯಕ್ಷಿಣಿಯರ ವಿಗ್ರಹಗಳು ಅಂತ ನೀವು ಇಲ್ಲೇ ನೋಟ್ ಮಾಡ್ಕೊಂಡ್ಬಿಡ್ರಿ. ಓಕೆ, ಯಾಕಂದ್ರೆ ಇದ್ರ ಬಗ್ಗೆ ಕೂಡ ನಾವು ಜಾಸ್ತಿ ಡಿಸ್ಕಸ್ ಮಾಡುವಂತ ಒಂದು ಅವಶ್ಯಕತೆ ಇಲ್ಲ. ಶಿಲ್ಪಕಲೆ, ಸೊ ಮೌರ್ಯರ ಕಾಲದ ಶಿಲ್ಪಕಲೆ ಅಂತ ಕೇಳಿದ್ರೆ ಸ್ಟ್ಯಾಚ್ಯೂಸ್ ಆಫ್ ಯಕ್ಷ ಅಂಡ್ ಯಕ್ಷಿಣಿ. ಯಕ್ಷ ಮತ್ತು ಯಕ್ಷಿಣಿಯರ ವಿಗ್ರಹಗಳನ್ನ ನಾವಿಲ್ಲಿ ಶಿಲ್ಪಕಲೆಯ ಭಾಗವಾಗಿ ನೋಡ್ತೀವಿ. ಬಟ್ ಆಸ್ ಅ ಪಾರ್ಟ್ ಆಫ್ ಮೌರ್ಯನ್ ಆರ್ಟ್ ಅಂತ ನೋಡೋದಾದ್ರೆ ನಾವಿಲ್ಲಿ ನೋಡ್ಬೇಕಾಗಿರೋದು ಸ್ತಂಭಗಳು ಮತ್ತು ಸ್ತೂಪಗಳ ಬಗ್ಗೆ ಜಾಸ್ತಿ ಫೋಕಸ್ ಮಾಡ್ಬೇಕಾಗುತ್ತೆ. ಓಕೆ, ಅದರಲ್ಲೂ ಈ ಸ್ತಂಭಗಳ ಬಗ್ಗೆ ನಾವು ಜಾಸ್ತಿನೇ ಫೋಕಸ್ ಮಾಡ್ಬೇಕಾಗುತ್ತೆ. ಆ ಸ್ತಂಭ ಒಂದು ಶಾಸನಗಳು ಅಥವಾ ಸ್ತಂಭಗಳು ಯಾವ ರೀತಿ ಇದ್ದು ನೋಡ್ತಾ ಹೋಗೋಣ. ಕ್ಲಿಯರ್? ಸೊ ದಿಸ್ ಇಸ್ ದ ಕ್ಲಾಸಿಫಿಕೇಶನ್ ಆಫ್ ಮೌರ್ಯನ್ ಆರ್ಟ್. ಒಂದು ಆಸ್ಥಾನಿಕ ಕಲೆ, ಕೋರ್ಟ್ ಆರ್ಟ್, ಅಂಡ್ ಇನ್ನೊಂದು ಪಾಪ್ಯುಲರ್ ಆರ್ಟ್. ಸೊ ಆಸ್ಥಾನಿಕ ಕಲೆ ಅಂದ್ರೆ ರಾಯಲ್ ಫ್ಯಾಮಿಲಿಯಿಂದಾನೇ ನಿರ್ಮಾಣ ಆಗಿರ್ಬೇಕು, ಲೈಕ್ ಪ್ಯಾಲೇಸಸ್, ಪಿಲ್ಲರ್ಸ್ ಅಂಡ್ ಸ್ತೂಪಾಸ್. ಸೊ ಇಂಡಿವಿಜುವಲ್ ಕಲೆ ಅಂದ್ರೆ ಜನಸಾಮಾನ್ಯರು. ಸೊ ಮಡಿಕೆಗಳು ಬರ್ತವೆ. ಸೊ ಶಿಲ್ಪಕಲೆ ಕೂಡ ಅದರಲ್ಲಿ ಬರುತ್ತೆ ಸರ್. ಕ್ಲಿಯರ್? ಸೊ ದಿಸ್ ಇಸ್ ಆಲ್ ಅಬೌಟ್ ಯುವರ್ ಕ್ಲಾಸಿಫಿಕೇಶನ್ ಆಫ್ ಮೌರ್ಯನ್ ಆರ್ಟ್. ಸೊ ಇವಾಗ ನಾವು ಫಸ್ಟ್ ಏನ್ ಮಾಡೋಣ, ಪಿಲ್ಲರ್ಗಳ ಬಗ್ಗೆ ನೋಡೋಣ. ಪಿಲ್ಲರ್ ಅಂದ್ರೆ ಸ್ತಂಭ ಶಾಸನಗಳ ಬಗ್ಗೆ ನೋಡ್ತಾ ಹೋಗೋಣ. ಆಮೇಲೆ ನಾನು ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ ಅಟ್ ದ ಎಂಡ್ ಆಫ್ ದಿ ಟಾಪಿಕ್. ಸೊ ಈ ಟಾಪಿಕ್ ಎಂಡ್ ಆದ್ಮೇಲೆ ನಾವೇನ್ ಮಾಡೋಣ, ಸೊ ಈ ಶಾಸನಗಳ ಬಗ್ಗೆ ನಾವು ತುಂಬಾ ಡಿಟೇಲ್ ಆಗಿ ನೋಡ್ತಾ ಹೋಗೋಣ. ಓಕೆ, ಸೊ ಮೊದಲನೇದು ಪಿಲ್ಲರ್ಸ್ ಗಳನ್ನ ನೋಡೋಣ. ಈ ಸ್ತಂಭ ಶಾಸನಗಳನ್ನ ಕೆತ್ತುವಂಥದ್ದು, ಸ್ತಂಭ ಶಾಸನಗಳನ್ನ ಅಶೋಕ ಕೆತ್ತುವಂಥದ್ದು ಯಾವುದರಿಂದ ಪ್ರೇರೇಪಣೆ ತಗೊಂಡ ಸರ್? ಯಾವುದರಿಂದ ಪ್ರೇರೇಪಣೆ ತಗೊಂಡ? ಅವನಿಗೊಬ್ಬ ಕಮಾಂಡರ್ ಇದ್ದ, ಅರಿಂಧಮ. ಅಶೋಕನ ಕಮಾಂಡರ್ ಅರಿಂಧಮ ಅಂತ ಹೇಳಿದ್ದ. ಅಶೋಕನಿಗೆ ಒಬ್ಳು ಲೇಡಿ ಬಾಡಿಗಾರ್ಡ್ ಇದ್ಲು, ಹೆಸರು ಶೂರ್ಮಿಕೆ ಅಂಡ್ ಅಶೋಕ. ಇವರು ಏನ್ ಮಾಡ್ತಾರೆ, ಒಂದ್ಸಲ ವೈಶಾಲಿಗೆ ಹೋಗಿರ್ತಾರೆ. ಆ ವೈಶಾಲಿಯಲ್ಲಿ ಒಂದು ದೊಡ್ಡ ಪರ್ವತ ಸರ್, ಒಂದು ಎತ್ತರವಾದ ಒಂದು ಹಿಲ್ ಸ್ಟೇಷನ್. ಆ ಪರ್ವತದಲ್ಲಿ ಒಂದು ಶಿಲಾ ಶಾಸನ ಇತ್ತು. ಯಾರ ಕಾಲದ್ದು ಅಂತ ಕೇಳಿದ್ರೆ ಅದು ಪರ್ಷಿಯನರ್ ಕಾಲದ್ದು. ಸೊ ಪರ್ಷಿಯನರ್ ಕಾಲದ ಒಂದು ಒಂದು ಶಾಸನದಲ್ಲಿ ಏನಿದೆ ಅಂತೇಳಿ ಅಶೋಕ ಏನ್ ಮಾಡ್ದ, ಪತ್ತೆ ಹಚ್ಚದ. ಅದು ಮಾಹಿತಿ ಗೊತ್ತಾಯ್ತು ಯಾರಿಂದ? ಅರಿಂಧಮನಿಂದ. ಸೊ ಅರಿಂಧಮನಿಂದ ಗೊತ್ತಾಯ್ತು ಅದ್ರಲ್ಲಿ ಏನೇನ್ ಬರೆಯಲ್ಪಟ್ಟಿದೆ, ಏನೇನು ಅದು ಯಾಕೆ ಕಲ್ಲಲ್ಲಿ ಬರೆದಿದ್ದಾನೋ ಅಂತ ಕೇಳಿದ್ರೆ, ಕಲ್ಲಲ್ಲಿ ಬರೆದ್ರೆ ತುಂಬಾ ಜಾಸ್ತಿ ಬಾಳಿಕೆ ಬರುತ್ತೆ. ಕಲ್ಲಲ್ಲಿ ಅದನ್ನ ಕೆತ್ತನೆ ಮಾಡಿದ್ರೆ ಅದೇನಾಗುತ್ತೆ, ಜಾಸ್ತಿ ಬಾಳಿಕೆ ಬರುತ್ತೆ. ಸೊ ಹಂಗಾಗಿ ಅವನು ಮಾಡಿದಂತ ಒಂದು ಸೈನಿಕ ಸಾಧನೆಗಳನ್ನ, ಅವನ ಒಂದು ವಂಶ ವೃಕ್ಷವನ್ನ ಅಂಡ್ ತನ್ನ ಬಗ್ಗೆ ತಾನೇನು ಹೊಗಳ್ಕೊಂಡು ಏನ್ ಮಾಡಿದ್ದಾನೆ, ಕೆಲವೊಂದಿಷ್ಟು ಮಾಹಿತಿಯನ್ನ ಬಿಟ್ಕೊಟ್ಟಿದ್ದಾನೆ. ಯಾವ ರಾಜ ಅವನು? ಸೊ ಆ ಪರ್ಷಿಯಾದಲ್ಲಿ ಒಬ್ಬ ರಾಜ ಇದ್ದ, ಅವನ ಹೆಸರು ಧಾರ ಯದ್ವಸು ಅಂತೇಳಿ. ಓಕೆ, ಆ ಧಾರ ಯದ್ವಸು ಅನ್ನುವಂತ ಒಬ್ಬ ರಾಜ ಏನ್ ಮಾಡಿದ, ಸೊ ವೈಶಾಲಿ ಒಂದು ಪರ್ವತದಲ್ಲಿ ಒಂದು ಸ್ಟೋನ್ ಸ್ಲ್ಯಾಬ್ ಅಂದ್ರೆ ಒಂದು ಒಂದು ಸ್ಲ್ಯಾಬ್ ಅಂತ ಏನ್ ಕರಿತೀವಿ, ಶಿಲೆಗಳ ಮೇಲೆ ತನ್ನ ಶಾಸನವನ್ನು ಅವನು ಬರ್ಸಿದ್ದ. ಸೊ ಆ ಶಾಸನ ಯಾವ್ದ್ರಿಂದ ಸ್ಟಾರ್ಟ್ ಆಗುತ್ತೆ ನೋಡ್ರಿ. ಆ ಶಾಸನ ಯಾವ್ದ್ರಿಂದ ಸ್ಟಾರ್ಟ್ ಆಗುತ್ತೆ, ಇಲ್ಲೊಂದು ಪಾಯಿಂಟ್ ನಿಮ್ಗೆ ಇಲ್ಲೊಂದು ಪದ ಬರಿತೀನಿ, ಶಂಸತಿ. ಬಹಳ ಇಂಪಾರ್ಟೆಂಟ್ ಸರ್ ಇದು. ಶಂಸತಿ ಧಾರಾ ಯದ್ವಸು ಶಾಸಕಃ. ಓಕೆ, ಈ ಲೈನ್ ಕಂಡು ಬಂತು ಅಲ್ಲಿ, ಎಲ್ಲಿ? ಆ ಒಂದು ಸ್ಟೋನ್ ಸ್ಲ್ಯಾಬ್ ಮೇಲೆ, ಆ ಒಂದು ಶಿಲಾ ಶಾಸನ ಮೇಲೆ ಒಂದು ಲೈನ್ ಕಂಡು ಬಂತು. ಸೊ ಶಂಸತಿ ಧಾರ ಯದ್ವಸು ಶಾಸಕಃ ಅನ್ನುವಂತ ಒಂದು ಲೈನ್ ಅದರಲ್ಲಿ ಕಂಡು ಬಂತು. ಅದರ ಅರ್ಥ ಏನು? ಧಾರ ಯದ್ವಸು ಅನ್ನುವಂತ ಒಂದು ರಾಜನು ಹೀಗೆ ಹೇಳುತ್ತಾನೆ, ರಾಜನು ಹೀಗೆ ಹೇಳುತ್ತಾನೆ ಅನ್ನುವಂತ ಒಂದು ಲೈನ್ ಅದರಿಂದ ಸ್ಟಾರ್ಟ್ ಆಗುತ್ತೆ.
ಸೊ ಅದರಿಂದ ನೋಡ್ರಿ ಈ ತರ ಒಂದು ಶಾಸನ ನೋಡಿದ್ ಇದೇ ಫಸ್ಟ್ ಅವ ಅಶೋಕ. ಈ ತರ ಶಾಸನಗಳನ್ನ ನೋಡ್ತಾ ಇರೋದು ಇದೇ ಫಸ್ಟ್. ಇದೇನಪ್ಪ ಹೊಸ್ತಾಗಿದೆಯಲ್ಲ. ಸೊ ಇಲ್ಲಿ ನೋಡಿದ್ರೆ ದಾರ ಯದ್ವ ಶಂಸತಿ ದಾರ ಯದ್ವಸುಹು ಶಾಸಕ ಅನ್ನುವಂತ ಒಂದು ಲೈನ್ ಕಂಡು ಬರ್ತಾ ಇದೆ. ಸೊ ಅದರಿಂದ ಏನಾದ ಪ್ರೇರೇಪಣೆಗೊಂಡ ನಾನು ಈ ರೀತಿ ಶಾಸನಗಳನ್ನ ಹೊರಡಿಸಿದ್ರೆ ಹೆಂಗಿರುತ್ತೆ. ಸೊ ಅವನೇನ್ ಮಾಡ್ದ, ವಿಚಾರ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ಬಿಟ್ಟ. ವಿಚಾರ ಮಾಡ್ದ ಅಂದ್ರೆ ಸೊ ಅವನೇನ್ ಮಾಡ್ದ, ಫಸ್ಟ್ ವಿಚಾರ ಮಾಡ್ದ ಏನು, ದೇವನಾಂ ಪ್ರಿಯದರ್ಶಿ ರಾಜ ಅಶೋಕ ಹೀಗೆ ಹೇಳುತ್ತಾನೆ, ನಾನು ಈ ರೀತಿ ಒಂದು ಲೈನ್ ಅನ್ನು ಸ್ಟಾರ್ಟ್ ಮಾಡಿ ಒಂದು ಶಿಲಾಶಾಸನಗಳನ್ನು ಹೊರಡಿಸಿದ್ರೆ. ಬಟ್ ಅರಿಂದಮ ಏನ್ ಹೇಳಿದ ಗೊತ್ತೇನ್ರಿ, ಅರಿಂದಮನಿಂದ ಈ ವಿಷಯ ಗೊತ್ತಾಯ್ತು ಏನು. ಸೊ ಇಲ್ಲಿ ಈ ಒಂದು ಶಾಸನದಲ್ಲಿ ದಾರ ಯದ್ವಸು ಏನ್ ಮಾಹಿತಿಯನ್ನ ಕೊಟ್ಟಿದ್ದಾನೆ, ಅವನು 19 ಯುದ್ಧಗಳನ್ನ ಮಾಡಿದ್ನಂತೆ ಸರ್. ತನ್ನ ಒಂದು ಜೀವಿತದ ಅವಧಿ, ತನ್ನ ಒಂದು ಅಧಿಕಾರದ ಅವಧಿಯಲ್ಲಿ 19 ಯುದ್ಧಗಳನ್ನ ಮಾಡಿದ್ನಂತೆ. ಅವನ ವಂಶ ವೃಕ್ಷದ ಬಗ್ಗೆ ಮಾಹಿತಿಯನ್ನ ಕೊಟ್ಟಿದ್ದಾನೆ. ಅಂಡ್ ತನ್ನನ್ನು ತಾನಲ್ಲಿ ಹೊಗಳ್ಕೊಂಡಿದ್ದಾನೆ. ಯಾವ್ದ್ರಲ್ಲಿ, ಆ ಒಂದು ಶಾಸನದಲ್ಲಿ, ವೈಶಾಲಿಯಲ್ಲಿ ಸಿಕ್ಕಿರುವಂತ ಒಂದು ಶಾಸನದಲ್ಲಿ. ಕ್ಲಿಯರ್. ಸೊ ಇಲ್ಲಿ ವಂಶ ವೃಕ್ಷದ ಬಗ್ಗೆ ಹೇಳುವಂತ ಒಂದು ಅವಶ್ಯಕತೆ ಇರಲಿಲ್ಲ. ಅಂಡ್ ಅವನು ಮಾಡಿದಂತ ಒಂದು ಸೈನಿಕ ಸಾಧನೆಗಳ ಬಗ್ಗೆ ಹೇಳುವಂತ ಒಂದು ಅವಶ್ಯಕತೆ ಇರಲಿಲ್ಲ. ಅವನೊಬ್ಬ ಅಹಂಕಾರಿ, ಅವನೊಬ್ಬ ಸ್ವಾರ್ಥಿ, ಆ ಲಕ್ಷಣಗಳು ಇಲ್ಲಿ ಕಂಡು ಬರ್ತವೆ. ಇಂಥ ಶಾಸನ ಬೇಕಾ ನಿನಗೆ ಅಂತೇಳಿ ಅರಿಂದಮ ಏನ್ ಮಾಡ್ತಾನೆ, ತನ್ನ ಒಪಿನಿಯನ್ ಹೇಳ್ತಾನೆ. ಹಂಗಾಗಿ ಅಶೋಕ ಏನ್ ಮಾಡ್ತಾನೆ, ಇನ್ಫ್ಲೂಯೆನ್ಸ್ ಆಗ್ತಾನೆ. ಎಸ್ ಸರ್, ನಾನು ಅಂತ ಶಾಸನವನ್ನು ಹೊರಡಿಸ್ತೀನಿ, ಆದ್ರೆ ಅಲ್ಲಿ ಯಾವುದು ಯುದ್ಧದ ಒಂದು ಜಯದ ಬಗ್ಗೆ ಇರಬಾರ್ದು, ಯುದ್ಧದ ಬಗ್ಗೆ ಮಾಹಿತಿ ಇರಬಾರ್ದು. ನನ್ನ ವಂಶ ವೃಕ್ಷದ ಬಗ್ಗೆ ಕೂಡ ನಾನು ಮಾಹಿತಿಯನ್ನು ಕೊಟ್ಕೊಳ್ಳಲ್ಲ. ಅಂಡ್ ನನ್ನ ಬಗ್ಗೆ ನಾನು ಹೊಗಳ್ಕೊಳ್ಳಲ್ಲ. ಜಸ್ಟ್ ಏನಂದ್ರೆ ಒಂದು ಇಂಟ್ರೊಡಕ್ಷನ್ ಲೈನ್ ಅದು ಏನು, ದೇವನಾಂ ಪ್ರಿಯದರ್ಶಿ ಅಶೋಕ ರಾಜ ಹೀಗೆ ಹೇಳುತ್ತಾನೆ. ಹೆಂಗೆ ಶಂಸತಿ ಧಾರ ಯದ್ವಸು ಶಾಸಕ ಅನ್ನುವಂತ ಒಂದು ಲೈನ್ ಕಂಡು ಬರುತ್ತೆ, ಹಾಗೆ ನಾನು ಡಿಸೈಡ್ ಮಾಡ್ತೀನಿ, ನಾನು ಅಂತ ಶಾಸನವನ್ನು ಹೊರಡಿಸ್ತೀನಿ. ಸೊ ದೇವನಾಂ ಪ್ರಿಯದರ್ಶಿ ಅಶೋಕ ರಾಜ ಹೀಗೆ ಹೇಳುತ್ತಾನೆ. ವಿಚಾರ ಮಾಡೋದು. ಪರ್ಷಿಯಾಗೂ ಕೂಡ ಹೋಗಿ ಬಂದನ್ರಿ. ಸೊ ಅಲ್ಲಿ ಏನೇನಿದೆ, ಯಾವ ತರ ಲಿಪಿಯನ್ನ ಬಳಸ್ಕೊಂಡಿದ್ದಾನೆ, ಸೊ ಅದನ್ನು ಕೂಡ ಏನ್ ಮಾಡ್ದ, ಲಿಪಿಯನ್ನ ಕಾಪಿ ಮಾಡ್ಕೊಂಡ. ಸೊ ಈ ವಿಚಾರಧಾರೆಯನ್ನ ಕಾಪಿ ಮಾಡ್ಕೊಂಡ ಅಶೋಕ, ಆ ಲಿಪಿಯನ್ನ ಕೂಡ ಕಾಪಿ ಮಾಡ್ಕೊಂಡ. ಆಮೇಲೆ ಫೈನಲಿ ಏನಾಯ್ತು, ಅವನಿಗೆ ವಿಷಯ ಗೊತ್ತಾಯ್ತು, ಅಶೋಕನ ಹೆಸರು ಕೂಡ ಬೇಡ, ಅಶೋಕ ಹೆಸರು ಅನ್ನೋದು ಕೂಡ ಬೇಡ. ಸೊ ಫೈನಲಿ ಡಿಸೈಡ್ ಮಾಡ್ದ, ದೇವನಾಂ ಪ್ರಿಯದರ್ಶಿ ರಾಜ ಹೀಗೆ ಹೇಳುತ್ತಾನೆ. ಅಶೋಕ ಇಲ್ಲ ಆ ಪದದಾಗ, ಆ ಲೈನಾಗ ಅಶೋಕ ಪದ ಇಲ್ಲ. ದೇವನಾಂ ಪ್ರಿಯದರ್ಶಿ ರಾಜ ಹೀಗೆ ಹೇಳುತ್ತಾನೆ ಅಂತೇಳಿ ಶಾಸನಗಳನ್ನ ಹೊರಡಿಸ್ಲಿಕ್ಕೆ ಸ್ಟಾರ್ಟ್ ಮಾಡಿದ. ಅದಕ್ಕೆ ತಾನೇ ನಮ್ಗೆ ಕನ್ಫ್ಯೂಷನ್ ಆಗಿದ್ದು, ಯಾರು ಈ ದೇವನಾಂ ಪ್ರಿಯ, ಯಾವ ರೀತಿ ದೇವನಾಂ ಪ್ರಿಯ ಅಂತೇಳಿ. ಯಾಕಂದ್ರೆ ಆ ಟೈಮಲ್ಲಿ ಚಂದ್ರಗುಪ್ತ ಮೌರ್ಯನಿಗೂ ಕೂಡ ಪ್ರಿಯದರ್ಶಿ ಅನ್ನೋ ಒಂದು ಟೈಟಲ್ ಇತ್ತು. ಯಾಕಂದ್ರೆ ಆ ಟೈಮಲ್ಲಿ ಶ್ರೀಲಂಕಾದ ರಾಜನು ಕೂಡ ತನ್ನಂತಾನು ಪ್ರಿಯದರ್ಶಿ ಅಂತ ಕರ್ಕೊಂಡಿದ್ದ. ಸೊ ಇದೊಂದು ಕಾಮನ್ ಟೈಟಲ್ ಸರ್, ತಮಗ್ ತಾವು ಇಟ್ಕೊಂಡಿರುವಂತ ಒಂದು ಕಾಮನ್ ಟೈಟಲ್. ಯಾರು, ಮೌರ್ಯರು. ದೇವನಾಂ ಪ್ರಿಯ ಅಂದ್ರೆ ದೇವರಿಗೆ ಪ್ರಿಯರಾದವರು ಅಂತ. ದೇವನಾಂ ಪ್ರಿಯ ಅನ್ನುವಂತ ಒಂದು ಹೆಸರು ತಮಗ್ ತಾವೇ ಇಟ್ಕೊಂಡವ್ರು. ಹೆಂಗೆ ಈಗ ಕುಶಾಣರು ತಮ್ಮನ್ ತಾವು ದೇವರ ಮಕ್ಕಳು ಅಂತ ಅನ್ಕೋತಾರೆ ಸರ್. ಮುಂದೆ ನಾನು ಮಾತಾಡ್ತೀನಿ ಪೋಸ್ಟ್ ಮೌರ್ಯನ್ ಪೀರಿಯಡ್ ಅಲ್ಲಿ. ಸೊ ಅಂದ್ರೆ ಅವರನ್ನ ಆಳ್ವಿಕೆ ಮಾಡ್ಲಿಕ್ಕೆ ದೇವರೇ ಅವರನ್ನ ಕಳಿಸ್ಕೊಟ್ಟಿದ್ದಾನೆ ಅಂತ. ದೇವರ ಮಕ್ಕಳು ಅನ್ನುವಂತ ಟೈಟಲ್ ಅವರು ತಮ್ಮ ತಾವೇ ಇಟ್ಕೊಂಡಿರ್ತಾರೆ. ಹಂಗೇನೆ ಸೊ ಇವ್ರಿಗೆ ಇರುವಂತ ಒಂದು ಕಾಮನ್ ಟೈಟಲ್ ದೇವನಾಂ ಪ್ರಿಯದರ್ಶಿ ಅನ್ನುವಂಥದ್ದು. ಸೊ ಅದರಿಂದ ಏನ್ ಮಾಡ್ತಾನೆ, ಇನ್ಫ್ಲುಯೆನ್ಸ್ ಆಗ್ತಾನೆ. ಬಟ್ ನಿಮಗೆ ಇಲ್ಲಿ ಪ್ರಶ್ನೆ ಬರುತ್ತೆ. ಸೊ ಇಲ್ಲಿ ಅಶೋಕ ತನ್ನ ಸ್ತಂಭ ಶಾಸನಗಳನ್ನು ಹೊರಡಿಸಬೇಕಾದ್ರೆ ಯಾರಿಂದ ಇನ್ಫ್ಲುಯೆನ್ಸ್ ಆಗಿದೆ ಸರ್ ಅಂತ ಕೇಳಿದ್ರೆ, ಪರ್ಷಿಯನ್ನರಿಂದ ಇನ್ಫ್ಲುಯೆನ್ಸ್ ಆಗಿದ್ದ. ಸೊ ಪರ್ಷಿಯನ್ನಲ್ಲಿ ಯಾರ ಸರ್ ರಾಜವ, ಧಾರ ಯದ್ವಸು. ಓಕೆ. ಸೊ ಇಲ್ಲಿ ಅಶೋಕ ಸ್ತಂಭಗಳ ಮೇಲೆ ಪ್ರಭಾವ ಇತ್ತು ಪರ್ಷಿಯನ್ನರ ಅಕಮೇನಿಯನ್ ಸಾಮ್ರಾಜ್ಯದ ಧಾರ ಯದ್ವಸು.